ಶ್ರೀನಗರದಿಂದ ದೆಹಲಿಯತ್ತ ಅಮಿತ್ ಶಾ ಅವರು ಬರ್ತಿದ್ದಾರೆ. ದೆಹಲಿಗೆ ಬಂದ ಬಳಿಕ ಸಿಸಿಎಸ್ ಸಭೆ ನಡೆಯುತ್ತೆ. ಸಂತ್ರಸ್ತರು ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಅವರು. ಸಂಜೆ 6 ಗಂಟೆಗೆ ನಿಗದಿಯಾಗಿರುವಂತಹ ಸಿಸಿಎಸ್ ಸಭೆ. ಲೈವ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀರಿ. ನಮ್ಮಲ್ಲಿ ಮಾತನಾಡಲಿ ಪರಿಶೀಲನೆ ಮಾಡ್ತಿದ್ದಾರೆ. ಸರ್, ಈಗ ನಾನು ಒಂದು ಉತ್ತರ ಬೇಕು ಸರ್. ಈಗ ಅವ್ರು ಬರ್ತಾರೆ, ಬಂದೀಗ ಎಲ್ಲೋಗಿರ್ತಾರ ಅವರು? ಕುಂಬಿಂಗ್ ಸ್ಟಾರ್ಟ್ ಆಗಿರ್ತದೆ ತಾನೆ. ನಮಗ್ ಬೇಡ ಸರ್. ನಮ್ಗೆ ಇಂಟರ್ನಲ್, ನಮ್ಮ ಸೆಕ್ಯೂರಿಟಿಗೆ ಇಂಟರ್ನಲ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದು ನಾವು ಮಾತಾಡೋದು ಬೇಡ. ಒಟ್ಟು ನಮ್ಮಲ್ಲ 4 ಜನ ಯಾರು ಬೇಕು ತಗೊಂಬಂದು ಸರ್. ಈಗ ಯಾಕೆ ನಾವು ಅಲ್ಲಿ ರೋಡಲ್ಲಿ ನಿಲ್ಲಿಸಬಾರ್ದು ಅವ್ರನ್ನ? ಈಗ ಈಗ ಈ ಆಪರೇಷನ್ ಅವರು ಈ ಸಿವಿಲಿಯನ್ಸ್ಗಳ ಮೇಲೆ, ಟೂರಿಸ್ಟ್ಗಳ ಮೇಲೆ ಮಾಡಿರೋ ಒಂದು ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಅಲ್ಲಿ ಅದು ಇದೆ. ಆ ಪ್ಲಾನ್ ಅಲ್ಲಿ ಯಾವ ರೀತಿ ಎಸ್ಕೇಪ್ ಆಗಬೇಕು ಅದು ಇದೆ, ಎಲ್ಲಿ ಉಳ್ಕೋಬೇಕು ಅಂತಲೂ ಇದೆ. ಸರ್, ಅವರು ಫಸ್ಟ್ ಮಾಡೋದಲ್ವಾ ಎಸ್ಕೇಪ್ ಹೆಂಗಾಗ್ಬೇಕು ಅಂತೇಳಿ, ಆಮೇಲೆ ಒಳಗಡೆ ನುಗ್ಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ಇದೆಲ್ಲ ಎಸ್ಕೇಪ್ ರೂಟ್ಸ್ ಎಲ್ಲ ಆಗಿರುತ್ತೆ, ಬಟ್ ನಮ್ಮ ಸೇನೆ ಬಿಡೋದಿಲ್ಲ. ಇವತ್ತು ಸಾಯಂಕಾಲ, ಇವತ್ತು ರಾತ್ರಿ ಒಳಗೆ ಅವ್ರನ್ನ ಡಿಸ್ಟ್ರಾಯ್ ಮಾಡೇ ಮಾಡ್ತಾರೆ. ಎನಿ ಕೇಸ್ ದೇ ವೋಂಟ್ ಬಿ ಸ್ಪೇರ್ಡ್ ಎಟ್ ಆಲ್. ಬಟ್ ಒಂದು ನಾಗೇಂದ್ರ ಬಾಬು ಅವರೇ, ಅದು ಅಷ್ಟು ನಡಿಬೇಕಾದ್ರೆ ನಮ್ಮಲ್ಲಿ ರಿಲ್ಯಾಕ್ಸ್ ಮನೋಭಾವನೆ ಯಾಕಿತ್ತು? ರಿಲ್ಯಾಕ್ಸ್ ಆಗಿದ್ದೀವಿ. ಅದು ಏನು ರಿಲ್ಯಾಕ್ಸ್ ಆಗಿಲ್ಲ ಸರ್, ರಿಲ್ಯಾಕ್ಸ್ ಆಗಿಲ್ಲ. ನಾ ರಿಲ್ಯಾಕ್ಸ್ ಅಂತ ನಾನು ಬಯಸೋದಿಲ್ಲ. ಈ ಪ್ರವಾಸಿಗರು ಹೋಗ್ತಿರ್ತಾರೆ, ಓಕೆ, ಈ ಏಡಿಗಳು ಈ ತರ ನುಗ್ತಾರಂತ ಯಾರು ಗೊತ್ತಿಲ್ಲ. ಆದ್ರೂ ಸಹ ಒಂದು ಎಚ್ಚರಿಕೆ ಪೋಸ್ಟ್ ಆದ್ರೂ ಇರ್ಬೋದಿತ್ತಲ್ಲ. ಇಲ್ಲಿ ಹೊರಗಡೆಯಿಂದ ನಾವು ಬಾರ್ಡರ್ ಕಾಯ್ಬೋದು. ಒಳಗಡೆ ಕೂತಿದ್ದ, ಒಳಗಡೆ ಬಂದು ಕೂತು ಈಗ ಡಾಕ್ಟರ್ ಅನ್ಕೊಂಡ್ ಬರ್ತಾರೆ. ಹೆಂಗ್ ಇದ್ ಮಾಡ್ತಿದ್ವಿ? ಕರೆಕ್ಟ್. ಡಾಕ್ಟರ್ ಅನ್ಕೊಂಡ್ ಬರ್ತಾರೆ, ನಾನು ಕೂಲಿ ಕೆಲ್ಸಕ್ಕೆ ಬರ್ತೀನಿ ಅಂತಾರೆ. ನಾವ್ ಯಾಕಂದ್ರೆ ಅಯ್ಯೋ ಪಾಪ ಅಂತೀವಿ, ಜಾಸ್ತಿ ಅಯ್ಯೋ ಪಾಪ ಅಂತೀವಿ. ಇನ್ನು ಮುಂದೆ ಹೆಂಗಂದ್ರೆ ಅಯ್ಯೋ ಪಾಪ ಅಂತಾರ ಜನ ಗಾದೆ ಮಾತಿದ್ದಿಲ್ಲ ಸರ್. ಖಂಡಿತ ಹಂಗಾಗೋಯ್ತು ಕತೆ. ಈಗ ಇನ್ನ ಆಗಲ್ಲ. ಇಡೀ ಭಾರತೀಯರು ಸರ್ಕಾರಿ ಪಹಲ್ಗಾಮ್ನಲ್ಲಿ ಉಗ್ರರಿಗೆ ಹಿಂದೂಗಳೇ ಟಾರ್ಗೆಟ್. ನರಮೇಧ ನಡೆಸಿ 28 ಪ್ರವಾಸಿಗರನ್ನ ಉಗ್ರರು ಕೊಂದಿದ್ದಾರೆ. ಇವತ್ತು ಅನಂತನಾಗ್ ಮತ್ತು ಶ್ರೀನಗರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿದಂತ ವರ್ತಕ. ನಿನ್ನೆ ಘಟನೆಯನ್ನು ಖಂಡಿಸಿ ಅಘೋಷಿತ ಬಂದ್ ನಿರ್ಮಾಣ ಆಗಿದೆ. ಬಂದ್ ವಾತಾವರಣ ಸೃಷ್ಟಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಲಾಗಿದೆ. ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಿದ್ದಾರೆ. ಇವತ್ತು ಶ್ರೀನಗರ, ಅನಂತನಾಗ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಾವೊಂದು ಅಂಗಡಿ ಮುಗ್ಗಟ್ಟುಗಳು ಕೂಡ ಇವತ್ತು ತೆರೆದಿಲ್ಲ. ಎಲ್ಲವನ್ನೂ ಕೂಡ ಬಂದ್ ಮಾಡಿ ಇವತ್ತು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಿನ್ನೆ ಆದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಆ ಮೂಲಕ ನೋಡಿ, ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಕಡಿಮೆ ಇದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ನಾನು ತೋರಿಸ್ತೀನಿ. ಕೇವಲ ಇಲ್ಲಿ ಮೂವ್ಮೆಂಟ್ ಆಗ್ತಿರೋದು ಕೆಲವು ಲೋಕಲೈಟ್ ವಾಹನಗಳನ್ನ ಹೊರತುಪಡಿಸಿದ್ರೆ ಮತ್ತೆಲ್ಲವೂ ಕೂಡ ಬಂದ್ ಆಗಿದೆ. ನೋಡಿ, ಈ ಗಮನಿಸ್ತಾ ಇದ್ರಲ್ಲ, ಇದು ಸಂಗಮ್ ಅಂತ ಹೇಳಿ, ಇದು ಈ ಮಾರ್ಗ, ಕಾಶ್ಮೀರ ಏನು ಪುಲ್ಗಾಮ್ ಹೋಗುವಂತ ಮಾರ್ಗ ನೋಡಿ, ಇದು ಸಂಗಮ್ ಜಾಗ. ಇಲ್ಲೆಲ್ಲವೂ ಕೂಡ ಅಂಗಡಿಗಳಿದಾವೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಕೂಡ ಇವತ್ತು ಓಡಾಡೋರಿಲ್ಲ. ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಹೋಗೋರನ್ನ ಬರೋರನ್ನ ತಪಾಸಣೆ ಮಾಡಿ ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೂ ಕೂಡ ಎಂಟ್ರಿ ಇಲ್ಲ. ಟೂರಿಸ್ಟ್ ಯಾವುದೇ ಪ್ರವಾಸಿ ಈ ವೆಹಿಕಲ್ ಗಳು ಬಂದ್ರು ಕೂಡ ಆ ವೆಹಿಕಲ್ ಗಳನ್ನ ತಡೆದು ಇಲ್ಲಿಂದ ಒಳಗಡೆ ಕಳಿಸುವಂತ, ಡೈವರ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಬಂಧನ ವಾತಾವರಣ ಈ ಪುಲ್ಗಾಂವ್ಗೆ ಹೋಗುವಂತ ಈ ಮಾರ್ಗದಲ್ಲಿ ಕಂಡು ಬರ್ತಾ ಇದೆ. ಅದು ಸೇರಿದಂತೆ ಶ್ರೀನಗರ, ಅನಂತನಾಗ್ ಜಿಲ್ಲೆ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕ್ಲೋಸ್ ಆಗಿದ್ದಾವೆ. ಜನರ ಓಡಾಟವೂ ಕೂಡ ಬಂದ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ನಿನ್ನೆ ಅಟ್ಟಹಾಸವನ್ನ ಮೆರೆದಂತ ಆ ಯಾರು ಭಯೋತ್ಪಾದಕರಿದ್ದಾರೆ ಅವರನ್ನ ಇವತ್ತು ಹೆಡೆಮುರಿ ಕೊಟ್ಟೋದಕ್ಕೆ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಮೃತಪಟ್ಟವರು ಯಾರಿದ್ದಾರೆ ಅವರ ದೇಹವನ್ನು ಕೂಡ ಯಾವ್ಯಾವ ರಾಜ್ಯದವರು ಇದ್ದಾರೆ, ಸುಮಾರು ಕರ್ನಾಟಕ ಸೇರಿದಂತೆ ಸುಮಾರು ಮೃತಪಟ್ಟಿದ್ರು. ಇಬ್ರು ವಿದೇಶದವರಿದ್ರು, ಒಬ್ರು ಇಟಲಿಯವರು ಮತ್ತೊಬ್ರು ಇಸ್ರೇಲ್ನವರಿದ್ರು. ಅವರ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಅವರಿಗೆ ದೇಹವನ್ನ ಹಸ್ತಾಂತರ ಮಾಡುವಂತ, ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ
ರಕ್ತ ಪಿಪಾಸುಗಳನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಮತ್ತೆ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅದ್ರ ಜೊತೆಗೆ ಜನರು ಕೂಡ ನಿನ್ನೆ ಘಟನೆಯನ್ನ ಒಕ್ಕೊರಲಿಂದ ಖಂಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಒಂದು ಬಂಧನ ವಾತಾವರಣ ಈ ಎಲ್ಲ ಪೆಹಲ್ಗಾಂವ್ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಕಂಡು ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಪೆಹಲ್ಗಾಂವ್ ಏನು ಅಟ್ಯಾಕ್ ಆಯ್ತು ಆ ಸ್ಥಳದಲ್ಲೇ ಇದ್ದು ಗ್ರೌಂಡ್ ರಿಪೋರ್ಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶೇಖ್ ಜೊತೆಗೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ್. ಶ್ರೀನಗರದಿಂದ ದೆಹಲಿಯತ್ತ ಅಮಿತ್ ಶಾ ಅವರು ಬರ್ತಿದ್ದಾರೆ. ದೆಹಲಿಗೆ ಬಂದ ಬಳಿಕ ಸಿಸಿಎಸ್ ಸಭೆ ನಡೆಯುತ್ತೆ. ಸಂತ್ರಸ್ತರು ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಅವರು. ಸಂಜೆ 6 ಗಂಟೆಗೆ ನಿಗದಿಯಾಗಿರುವಂತಹ ಸಿಸಿಎಸ್ ಸಭೆ. ಲೈವ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ರಿ. ನಮ್ಮಲ್ಲಿ ಮಾತನಾಡಲಿ ಪರಿಶೀಲನೆ ಮಾಡ್ತಿದ್ದಾರೆ ಸರ್. ಈಗ ನಾನು ಒಂದು ಉತ್ತರ ಬೇಕು ಸರ್. ಈಗ ಅವ್ರು ಬರ್ತಾರೆ, ಬಂದಿಗೆ ಎಲ್ಲೋಗಿರ್ತಾರೆ ಅವರು, ಕುಂಬಿಂಗ್ ಸ್ಟಾರ್ಟ್ ಆಗಿರ್ತಾನೆ. ನಮಗ್ ಬೇಡ ಸರ್. ನಮ್ಗೆ ಇಂಟರ್ನಲ್ ನಮ್ಮ ಸೆಕ್ಯೂರಿಟಿಗೆ ಇಂಟರ್ನಲ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದು ನಾವು ಮಾತಾಡೋದು ಬೇಡ. ಒಟ್ಟು ನಮ್ಮಲ್ಲ 4 ಜನ ಯಾರು ಬೇಕು ತಗೊಂಬಂದು ಸರ್. ಈಗ ಯಾಕೆ ನಾವು ಅಲ್ಲಿ ರೋಡಲ್ಲಿ ನಿಲ್ಲಿಸಬಾರ್ದು ಅವ್ರನ್ನ? ಈಗ ಈಗ ಈ ಆಪರೇಷನ್ ಅವರು ಈ ಸಿವಿಲಿಯನ್ಸ್ಗಳ ಮೇಲೆ ಟೂರಿಸ್ಟ್ಗಳ ಮೇಲೆ ಮಾಡಿರೋ ಒಂದು ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಅಲ್ಲಿ ಅದು ಇದೆ. ಆ ಪ್ಲಾನ್ ಅಲ್ಲಿ ಯಾವ ರೀತಿ ಎಸ್ಕೇಪ್ ಆಗಬೇಕು ಅದು ಇದೆ, ಎಲ್ಲಿ ಉಳ್ಕೋಬೇಕು ಅಂತಲೂ ಇದೆ ಸರ್. ಅವರು ಫಸ್ಟ್ ಮಾಡೋದಲ್ವಾ ಎಸ್ಕೇಪ್ ಹೆಂಗಾಗ್ಬೇಕು ಅಂತ ಹೇಳಿ, ಆಮೇಲೆ ಒಳಗಡೆ ನುಗ್ಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ಇದೆಲ್ಲ ಎಸ್ಕೇಪ್ ರೂಟ್ಸ್ ಎಲ್ಲ ಆಗಿರುತ್ತೆ, ಬಟ್ ನಮ್ಮ ಸೇನೆ ಬಿಡೋದಿಲ್ಲ. ಇವತ್ತು ಸಾಯಂಕಾಲ ಇವತ್ತು ರಾತ್ರಿ ಒಳಗೆ ಅವ್ರನ್ನ ಡಿಸ್ಟ್ರಾಯ್ ಮಾಡೇ ಮಾಡ್ತಾರೆ. ಎನಿ ಕೇಸ್ ದೇ ವೋಂಟ್ ಬಿ ಸ್ಪೇರ್ಡ್ ಎಟ್ ಆಲ್. ಬಟ್ ಒಂದು ನಾಗೇಂದ್ರ ಬಾಬು ಅವರೇ, ಅದು ಅಷ್ಟು ನಡಿಬೇಕಾದ್ರೆ ನಮ್ಮಲ್ಲಿ ರಿಲ್ಯಾಕ್ಸ್ ಮನೋಭಾವನೆ ಯಾಕಿತ್ತು? ರಿಲ್ಯಾಕ್ಸ್ ಆಗಿದ್ದೀವಿ. ಅದು ಏನು ರಿಲ್ಯಾಕ್ಸ್ ಆಗಿಲ್ಲ ಸರ್, ರಿಲ್ಯಾಕ್ಸ್ ಆಗಿಲ್ಲ. ನಾ ರಿಲ್ಯಾಕ್ಸ್ ಅಂತ ನಾನು ಬಯಸೋದಿಲ್ಲ. ಈ ಪ್ರವಾಸಿಗರು ಹೋಗ್ತಿರ್ತಾರೆ, ಓಕೆ, ಈ ಏಡಿಗಳು ಈ ತರ ನುಗ್ತಾರಂತ ಯಾರು ಗೊತ್ತಿಲ್ಲ. ಆದ್ರೂ ಸಹ ಒಂದು ಎಚ್ಚರಿಕೆ ಪೋಸ್ಟ್ ಆದ್ರೂ ಇರ್ಬೋದಿತ್ತಲ್ಲ. ಇಲ್ಲಿ ಹೊರಗಡೆಯಿಂದ ನಾವು ಬಾರ್ಡಲ್ ಕಾಯ್ಬೋದು. ಒಳಗಡೆ ಕೂತಿದ್ದ ಒಳಗಡೆ ಬಂದು ಕೂತು ಈಗ ಡಾಕ್ಟರ್ ಅನ್ಕೊಂಡ್ ಬರ್ತಾರೆ. ಹೆಂಗ್ ಇದ್ ಮಾಡ್ತೀವಿ? ಕರೆಕ್ಟ್. ಡಾಕ್ಟರ್ ಅನ್ಕೊಂಡ್ ಬರ್ತಾರೆ, ನಾನು ಕೂಲಿ ಕೆಲ್ಸಕ್ಕೆ ಬರ್ತೀನಿ ಅಂತಾರೆ. ನಾವ್ ಯಾಕಂದ್ರೆ ಅಯ್ಯೋ ಪಾಪ ಅಂತೀವಿ, ಜಾಸ್ತಿ ಅಯ್ಯೋ ಪಾಪ ಅಂತೀವಿ. ಇನ್ನು ಮುಂದೆ ಹೆಂಗಂದ್ರೆ ಅಯ್ಯೋ ಪಾಪ ಅಂತಾರ ಜನ ಗಾದೆ ಮಾತಿದ್ದಿಲ್ಲ ಸರ್. ಖಂಡಿತ ಅಲ್ಲ, ಹಂಗಾಗೋಯ್ತು ಕತೆ. ಈಗ ಇನ್ನ ಆಗಲ್ಲ. ಇಡೀ ಭಾರತೀಯರು ಸರ್ಕಾರಕ್ಕೆ ನಿಲ್ಸ್ಕೊಳ್ತೀವಿ ನೋಡೋಣ.